ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಎಲ್ಲ ಆತ್ಮೀಯ ಸದಸ್ಯರೇ, ಪಕ್ಷದ ಎಲ್ಲ ಆತ್ಮೀಯ ಶಾಸಕ ಮಿತ್ರರೇ, ಸಚಿವ ಸಂಪುಟದ ಸಹೋದ್ಯೋಗಿ ಸ್ನೇಹಿತರೆ, ಇವತ್ತಿನ ಈ ಒಂದು ಪಕ್ಷದ ಕಾರ್ಯಕರ್ತರ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಪಕ್ಷದ ಎಲ್ಲ ಪ್ರಮುಖ ಪದಾಧಿಕಾರಿಗಳೇ ಹಾಗೂ ಪಕ್ಷದ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಸುದೀರ್ಘವಾಗಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ರಾಜಕೀಯದಲ್ಲಿರ್ತಕ್ಕಂಥ ಹಲವಾರು ಘಟನೆಗಳು ಮತ್ತು ಈಗಿನ ಒಂದು ಸಮಸ್ಯೆಗಳ ಬಗ್ಗೆ ಅವರೇನು ಚರ್ಚೆ ಮಾಡಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಬಹುಶಃ ನಮ್ಮ ಪಕ್ಷದ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಈ ಒಂದು ಸಮಾವೇಶವನ್ನು ಏರ್ಪಾಡು ಮಾಡಿದ್ದೇವೆ ಅಂತ ಹೇಳಿ ನಿನ್ನೆ ಬೆಳಗ್ಗೆ ನಿಮ್ಮೆಲ್ಲರಿಗೆ ಸಂದೇಶ ಹೋಗಿದೆ ಅನ್ನೋದು ನನ್ನ ಅಭಿಪ್ರಾಯ. ನಿನ್ನೆ ಬೆಳಗ್ಗೆ ನಿಮ್ಮೆಲ್ಲರಿಗೆ ಈ ಒಂದು ಸಮಾವೇಶದ ಬಗ್ಗೆ ದೂರವಾಣಿಯ ಕರೆ ಮುಖಾಂತರ ಈ ಒಂದು ಸಮಾವೇಶವನ್ನು ಯಶಸ್ಸುಗೊಳಿಸಬೇಕು ಅಂತ ಹೇಳಿ ಮನವಿ ಮಾಡಿದಂಥ ಹಿನ್ನೆಲೆಯಲ್ಲಿ ಇದ್ದಂಥ ಕಡಿಮೆ ಅವಧಿ ಇದ್ದರೂ ದೊಡ್ಡ ಮಟ್ಟದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ತಕ್ಕಂಥದ್ರಲ್ಲಿ ತಮ್ಮಗಳ ಶ್ರಮ ಏನಿದೆ ಅದಕ್ಕೆ ನಾನು ನಿಮ್ಮೆಲ್ಲರಿಗೆ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಒಂದು ಕಡೆ ನಿಮ್ಮೆಲ್ಲರಲ್ಲಿ ಎಲ್ಲೋ ಒಂದು ಕಡೆ ಸಮ್ಮಿಶ್ರ ಸರ್ಕಾರ ರಚನೆ ಆದ ನಂತರ ನಮ್ಮೆಲ್ಲರಿಗೆ ಹಲವಾರು ರೀತಿಯ ಅನುಕೂಲಗಳಾಗಬಹುದು ಅಂತ ಕಾರ್ಯಕರ್ತರಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ಆಶಾಭಾವನೆಗಳನ್ನು ಹೊಂದಿದ್ದೀರಿ. ಕಳೆದ 7-7.5 ತಿಂಗಳಿನಿಂದ ಈ ಸರ್ಕಾರದ ನಾಯಕತ್ವವನ್ನು ವಹಿಸಿ ನನ್ನನ್ನು ಇಲ್ಲಿಯವರೆಗೆ ಏನು ತಾವು ಬೆಳೆಸಿದ್ದೀರಿ, ನನ್ನ ಒಂದು ರಾಜಕೀಯದ ಭವಿಷ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನನ್ನ ಪಕ್ಷದ ಕಾರ್ಯಕರ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಕಳೆದ 10 ವರ್ಷಗಳ ಕಾಲ ಯಾವುದೇ ಅಧಿಕಾರಗಳಿಲ್ಲದೆ ಇದ್ರು ಈ ಪಕ್ಷವನ್ನು ಉಳಿಸಿ ಬೆಳೆಸಿರ್ತಕ್ಕಂಥವರು ಇಲ್ಲಿ ನೆರೆದಿರ್ತಕ್ಕಂಥ ಪುಣ್ಯಾತ್ಮರು ನೀವುಗಳೇ. ನಾನೆಲ್ಲೋ ಒಂದು ಪಕ್ಷದ ಕಚೇರಿ ಒಳಗೆ ಮುಖ್ಯಮಂತ್ರಿ ಆದಂಥ ಹೊಸದರಲ್ಲಿ ನಿಮ್ಮಗಳ ಮುಂದೆ ಮಾತನಾಡಬೇಕಾದ್ರೆ ಅವತ್ತಿನ ಒಂದು ಸಭೆಯಲ್ಲಿ ಸ್ವಲ್ಪ ಕಣ್ಣಲ್ಲಿ ನೀರಾಗ್ದೆ. ನಾನು ಹಲವಾರು ವಿಷಯಗಳ ಬಗ್ಗೆಯೂ ಚರ್ಚೆ ಮಾಡಿದೆ. ಇವತ್ತು ನನ್ನ ಮನಸ್ಸಿನಲ್ಲಿ ಇವತ್ತು ನೋವಿದೆ. ಆದರೆ ಆ ನೋವನ್ನೆಲ್ಲ ಮರೆತು ಈ ನಾಡಿನ ಜನತೆಗೆ ನನ್ನಿಂದ ಏನಾದರೂ ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಈ ನಾಡಿನ ಜನತೆಯ ಕಷ್ಟಗಳನ್ನು ಅಲ್ಪ ಮಟ್ಟಿಗಾದರೂ ಬಗೆಹರಿಸಲಿಕ್ಕೆ ಈ ಅಧಿಕಾರವನ್ನು ಉಪಯೋಗ ಮಾಡಬೇಕು ಅಂತ ಹೇಳಿ ಶ್ರಮ ಪಡ್ತಾ ಇದ್ದೇನೆ ಅನ್ನೋದನ್ನ ದಯವಿಟ್ಟು ಮರಿಬೇಡಿ. ನಾನು ಬಹಳ ಸೂಕ್ಷ್ಮವಾದಂಥ ವ್ಯಕ್ತಿ. ನಾನು ಕಳೆದ ಒಂದು ವಾರದಿಂದ ಯಾರೋ ಒಬ್ಬ ಪಕ್ಷದ ಕಾರ್ಯಕರ್ತನ ಹೆಸರಿನಲ್ಲಿ ಸರ್ಕಾರ ಬಂದಿದೆ, ನಮಗೇನೋ ಈಗಲಾದರೂ ಒಂದು ಸ್ವಲ್ಪ ಅನುಕೂಲಗಳಾಗಬಹುದು, ನಾವು ಸರ್ಕಾರದ ಹತ್ರ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಹೋದ್ರೆ ಸಮಯ ಸಿಗಲ್ಲ, ಯಾವುದೋ ಒಂದು ವರ್ಗಾವಣೆಗೆ ಅಂತ ಹೋದರೆ ಮುಖ್ಯಮಂತ್ರಿಗಳಿಂದ ವರ್ಗಾವಣೆ ಮಾಡಿಸ್ಕೊಳ್ಳಿಕ್ಕೂ ಆಗ್ತಿಲ್ಲ,
ಈ ಸರ್ಕಾರ ಬಂದು ನಮಗೇನು ಅನುಕೂಲಗಳಾಗ್ತಿಲ್ಲ ಅಂತ ಹೇಳಿ ಕಾರ್ಯಕರ್ತರುಗಳಿಗೆ ಒಂದು ಸಂದೇಶ ಕೊಡಿ ಅಂತೇಳಿ ಒಂದು ವಾಟ್ಸಪ್ನ ಹರಿಸಿದ್ದಾರೆ. ನನ್ನ ಪಕ್ಷದ ಕಾರ್ಯಕರ್ತರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಈ ವೇದಿಕೆ ಮುಖಾಂತರ ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಪಕ್ಷವನ್ನು ಕಟ್ಟಬೇಕು, ಈ ಪಕ್ಷ ಅಧಿಕಾರಕ್ಕೆ ತರಬೇಕು ಅಂತ ನೀವು ಶ್ರಮ ಪಟ್ಟಿರೋದು. ಈ ನಾಡಿನ ಪ್ರತಿಯೊಂದು ಬಡ ಕುಟುಂಬಗಳನ್ನು ಮೇಲೆತ್ತಬೇಕು ಅಂತ ಹೇಳಿ ನೀವು ಶ್ರಮ ಪಡ್ತಾ ಇದ್ದೀರೋ, ಇಲ್ಲ ನಿಮ್ಮಲ್ಲಿ ಒಂದು ವರ್ಗಾವಣೆ ಮಾಡಿಸ್ಕೊಂಡ್ರೆ ಸಾಕು ಅಂತಕ್ಕಂಥ ತೃಪ್ತಿಯಲ್ಲಿ ನೀವಿದ್ದೀರೋ ಅನ್ನೋದನ್ನ ಇವತ್ತು ನೀವು ನನಗೆ ಹೇಳಬೇಕು. ನನಗೆ ಒಂದು ವರ್ಗಾವಣೆ ಮಾಡಲಿಲ್ಲ ಅಂತ ಹೇಳಿ ನೀವು ನನ್ನನ್ನು ಇವತ್ತು ಆಕ್ರೋಶದಲ್ಲಿ ವಾಟ್ಸಪ್ಗಳ ಮುಖಾಂತರ ಸಂದೇಶ ಕಳಿಸ್ತಾ ಇದ್ದಾರೆ ಕಾರ್ಯಕರ್ತರು ಅಂತ ಹೇಳಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರ್ತದೆ. ನನ್ನ ಪರಿಸ್ಥಿತಿ ನೀವಿನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಆಯ್ತಲ್ಲಿ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ವರ್ಗಾವಣೆ ಮಾಡದೆ ನಾನು ದಂಧೆ ಮಾಡಿದ್ರೆ ನಿಮ್ಮ ಸ್ವಾಭಿಮಾನಕ್ಕೆ ನಾನು ಧಕ್ಕೆ ಮಾಡಿದಂಥ ರೀತಿಯಲ್ಲಿ ನಡ್ಕೊಂಡಿದ್ರೆ ಆ ವರ್ಗಾವಣೆಯ ದಂಧೆ ಒಳಗೆ ನೀವು ಬೆಳೆಸಿರ್ತಕ್ಕಂಥವ್ರ ಮುಂದೆ ಇಲ್ಲಿ ನಿಂತು ನಾನು ಮಾತಾಡಲಿಕ್ಕೆ ನನಗೇನಾದರೂ ಅರ್ಹತೆ ಉಳಿಸ್ಕೊತೀನಿ ಅನ್ನೋದನ್ನು ಯೋಚನೆ ಮಾಡಿ. ಆಗಿದ್ರೆ ಅವ್ರು ಯಾರೋ ವಾಟ್ಸಪ್ಪಲ್ಲಿ ಕಳಿಸಿದ್ರಲ್ಲ, ಯಾರೋ ಅವ್ರ ಕುಟುಂಬದ ಅಣ್ಣನೋ ತಮ್ಮನೋ ಅವ್ರ ಸಂಬಂಧಿಕರೋ ವರ್ಗಾವಣೆ ಇದ್ರೆ ಆಗದೆ ಇದ್ರೆ ನಾನು ಏನಾದ್ರು ನನ್ನಿಂದ ಪ್ರಮಾದ ಆಗಿದ್ರೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಪಡ್ಬೋದು. ನೀವು ಬೇರೆಯವ್ರ ಥರ ನೀವು ವರ್ಗಾವಣೆ ದಂಧೆ ಮಾಡ್ಕೊಂಡು ಏನಾದರೂ ಹಣ ವಸೂಲಿ ಮಾಡ್ಕೊಂಡು ಕೂತ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನೀವು ಯೋಚನೆ ಮಾಡಿದ್ದೀರಾ? ಯಾಕಿದು ಹೇಳ್ತೀನಿ ಅಂದರೆ, ಇವತ್ತು ನಾನು ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇರೋದು, ಆ ಶ್ರಮ ಏನು ಪಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ಇಲ್ಲಿ ನಾನು ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ರೈತರ ಸಾಲ ಮನ್ನಾ ಮಾಡತಕ್ಕಂಥ ಸವಾಲು ಸ್ವೀಕಾರ ಮಾಡಿದ್ರು, ಇನ್ನೂ ಅನುಮಾನ ನನ್ನ ಮೇಲೆ, ಇನ್ನೂ ಸಂಶಯ ನನ್ನ ಮೇಲೆ. ನಿಜಕ್ಕೂ ರೈತರ ಸಾಲ ಮನ್ನಾ ಇವನು ಮಾಡ್ತಾನ? ಬರೀ ಟೋಪಿ ಹಾಕೊಂಡು ಹೋಗ್ತಾ ಇದ್ದೇನೆ. ನಮ್ಮ ನರೇಂದ್ರ ಮೋದಿ ಅವ್ರ ಕೈಲೇ ಭಾಷಣ ಮಾಡಿಸ್ಲಿಲ್ವೇ? ಅದೆಂಥದ್ದು ಲಾಲಿಪಾಪ್ ಕೊಡ್ತಾವನೆ ಸಾಲ ಮನ್ನಾ ಹೆಸರಿನಲ್ಲಿ ಅಂತ ಹೇಳಿ. ಈ ಸಭೆಯ ಮುಖಾಂತರ ಈ ನಾಡಿನ ರೈತ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, 25ನೇ ತಾರೀಕಿನವರೆಗೆ ಈಗಾಗಲೇ ಸುಮಾರು 2.5 ಲಕ್ಷ ರೈತ ಕುಟುಂಬಗಳಿಗೆ ಸಾಲ ಮನ್ನಾ ಯೋಜನೆಯ ಆದೇಶ ಪತ್ರಗಳೇನೋಗಿದೆ. ಇವತ್ತು 46,000 ಕೋಟಿ ಸಾಲ ನನ್ನ ಮನ್ನಾ ಮಾಡತಕ್ಕಂಥ ತೀರ್ಮಾನ ಮಾಡಿದಾಗ ಆ ದುಡ್ಡು ನನ್ನ ರೈತ ಯಾರು ಸಾಲ ಮಾಡಿದ್ದಾನೆ ಅವನ ಅಕೌಂಟ್ಗೆ ಹೋಗಬೇಕು, ಇಲ್ಲ ರೈತನ ಹೆಸರಿನಲ್ಲಿ ಕೆಲವು ಮಧ್ಯವರ್ತಿಗಳು ಅದನ್ನೂ ಲಪಟಾಯಿಸ್ತಕ್ಕಂಥ ಕೆಲಸ ಏನು ಮಾಡ್ತಾರೆ ಅವರು ಹೋಗಬೇಕು ಅನ್ನೋದನ್ನು ನಾನು ತೀರ್ಮಾನ ಮಾಡಬೇಕು ಬೇಡವೋ ದಯವಿಟ್ಟು ನೀವು ಹೇಳಿ ನನಗೆ. ಈ ವರ್ಷ 2018-19ನೇ ಬಜೆಟ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಸಾಲ ಮನ್ನಾ ಘೋಷಣೆಯನ್ನು ಮಾಡಿದ್ರು. 2017 ಜೂನ್ ತಿಂಗಳಿನಲ್ಲಿ. ಅದರ ಬಾಬತು ನಾನು ಮುಖ್ಯಮಂತ್ರಿ ಆದಾಗ ಇನ್ನು 3,800 ಕೋಟಿ ಹಣ ಕಟ್ಟಿರಲಿಲ್ಲ. ಸಿದ್ದರಾಮಯ್ಯನವರು ಘೋಷಣೆ ಮಾಡಿದಂತ ಅವತ್ತಿನ ಸಾಲದ ಮನ್ನಾ ಘೋಷಣೆ ಏನಿದೆ 50,000 ರೂಪಾಯಿಗಳು, ಅದರ ಬಾಬ್ತಿಗೆ 3,800 ಕೋಟಿ ಹಣವನ್ನ ಇವತ್ತು ನಮ್ಮ ಸರ್ಕಾರದಲ್ಲಿ, ಮೈತ್ರಿ ಸರ್ಕಾರದಲ್ಲಿ ಆ ಬಾಬ್ತಿಗೆ 3,800 ಕೋಟಿ ಈಗಾಗಲೇ ಚುಕ್ತಾ ಮಾಡಿದ್ದೇನೆ. ನಾನು ಸಹಕಾರಿ ಬ್ಯಾಂಕು ಮತ್ತು ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಅದಕ್ಕೆ ಸುಮಾರು 9,000 ಕೋಟಿ ಹಣ ಇಟ್ಟಿದ್ದೇವೆ. ಇನ್ನು 15-20 ದಿವಸ, ಒಂದು ತಿಂಗಳಿನೊಳಗೆ ಈ ವರ್ಷದ ಬಜೆಟ್ನಲ್ಲಿ ನಾನು ಕೊಡ್ತಾ ಇರೋದು, ನನ್ನ ಬಜೆಟ್ನಲ್ಲಿ 13,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ನನ್ನ ರೈತ ಕುಟುಂಬಗಳಿಗೆ ಇವತ್ತು ಈ ಸರ್ಕಾರದಲ್ಲಿ ಕೊಡ್ತಾ ಇದ್ದೇನೆ.
ಮುಂದೆ ಫೆಬ್ರವರಿ 8ನೇ ತಾರೀಕು ಘೋಷಣೆ ಮಾಡತಕ್ಕಂಥ ಆಯವ್ಯಯದಲ್ಲಿ ರೈತರ ಸಾಲಕ್ಕೆ ಸಂಪೂರ್ಣವಾಗಿ 4 ಕಂತನ್ನ ನಾನು ತಗೋತಾ ಇಲ್ಲ ಅವಧಿಯನ್ನ. ರೈತರ ಸಾಲದ ಒಂದು ಘೋಷಣೆಯನ್ನು ಮಾಡಿದ್ದೇನೆ. ಮುಂದಿನ ಬಜೆಟ್ನಲ್ಲಿ ಅದಕ್ಕೆ ಸಂಪೂರ್ಣವಾಗಿ ಹಣ ಇಟ್ಟು ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡತಕ್ಕಂಥದ್ದಕ್ಕೆ ರೈತನ 44 ಲಕ್ಷ ನನ್ನ ರೈತ ಕುಟುಂಬಗಳೇನಿದ್ದಾರೆ 44 ಲಕ್ಷ ರೈತರ ಮನೆ ಬಾಗಿಲಿಗೆ ಯಾವ ರೀತಿಯಲ್ಲಿ ಸಾಲ ಮನ್ನಾ ಆಗಿದೆ ಅವರಿಗೆ ಸರ್ಕಾರದಿಂದ ಪತ್ರಗಳನ್ನು ಇವತ್ತು ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ಪ್ರೀತಿ ನನಗೇನು ಕೊಟ್ಟಿದ್ದೀರಿ, ಇದು ನಾನು ನಿಮ್ಮ ದುಡಿಮೆಗೆ ರೈತ ಸಮುದಾಯಕ್ಕೆ ಕೊಟ್ಟಂತ ಕೊಡುಗೆ ಇದು ನಂದು. ದಯವಿಟ್ಟು ನನ್ನನ್ನು ಮರೆಯಬೇಡಿ, ನನ್ನ ಮೇಲೆ ಆಕ್ರೋಶ ವ್ಯಕ್ತಪಡಿಸಬೇಡಿ. ಇರಬಹುದು ನಿಮ್ಮ ಸ್ವಂತ ಕೆಲಸ ಆಗದೇ ಇರಬಹುದು. ನೀವೇ ನೋಡ್ತೀರಿ ಬಂದಾಗ ಬೆಳಗ್ಗೆ ಇದ್ರೆ ಸಾಯಂಕಾಲದವರೆಗೆ ನಾನು ಇರ್ತಕ್ಕಂಥ ಒತ್ತಡಗಳು ಎಷ್ಟಿದೆ ಆ ಕೃಷ್ಣ ಕಚೇರಿ ವಿಧಾನಸೌಧದ ಮುಂಭಾಗದಲ್ಲಿ. ನನ್ನ ಮೇಲೆ ಕನಿಕರ ಇಲ್ವಾ? ಯಾರೋ ಒಬ್ಬ ಕಾರ್ಯಕರ್ತದೇನೋ ವಾಟ್ಸಪ್ಪಲ್ಲಿ ಕಳಿಸ್ತಾ ಅಂದ್ರಲ್ಲ, ಎಷ್ಟು ನಾನು ವರ್ಗಾವಣೆ ಮಾಡಲಿಕ್ಕಾಗುತ್ತೆ? ಕೆಲವು ವಿಷಯಗಳನ್ನು ನಾನು ಹೇಳಲಿಕ್ಕಾಗೋದಿಲ್ಲ, ನನಗೆ ಗೊತ್ತಿರುತ್ತೆ, ಹೇಳಲಿಕ್ಕಾಗೋದಿಲ್ಲ. ಇದರ ಜೊತೆಗೆ ಎಂಥದೋ ಗಡುವುಗಳು ಬೇರೆ ಕೊಡ್ತಾರೆ. ಕುಮಾರಸ್ವಾಮಿ ಸರ್ಕಾರಕ್ಕೆ ಸಂಕ್ರಾಂತಿಗೆ ಏನೋ ದೊಡ್ಡ ಕ್ರಾಂತಿ ಆಗೋಯ್ತದೆ. ಕುಮಾರಸ್ವಾಮಿ ಸರ್ಕಾರಕ್ಕೆ ಸಂಕ್ರಾಂತಿಲಿ ಡೆಡ್ಲೈನ್ ಕೊಟ್ಟು ಕಳೆದ ರಾಜ್ಯೋತ್ಸವದಲ್ಲಿ ಡೆಡ್ಲೈನ್ ಕೊಟ್ಟರು. ಬಹುಶಃ ಈಗ 6ನೇ ತಾರೀಕಿಗೆ ನಡೆಯತಕ್ಕಂಥ ವಿಧಾನಸಭೆ ಅಧಿವೇಶನ ಅಲ್ಲೇನೋ ಅದೆಂಥದೋ ವಿಶ್ವಾಸ ಮತ ಮಂಡನೆ ಮಾಡಿ ಕುಮಾರಸ್ವಾಮಿ ಬೀಳಿಸ್ತೀವಿ. ಪ್ರತಿದಿನ ಈ ತರ ಬಂದಾಗ ಮೊದಲೇ ಅಧಿಕಾರಿಗಳ ಪರಿಸ್ಥಿತಿ ಗೊತ್ತಿದೆ ನಿಮಗೆ ಯಾವ ರೀತಿ ನಡ್ಕತ್ತೆ.